ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ. ಮೇಷರಾಶಿಯ ಭಕ್ತರೆಲ್ಲರಿಗೂ ಕೂಡ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಓಂ ಶ್ರೀ ಮಾತೆ ನಮಃ ಅಂತ ಕಮೆಂಟ್ ಮಾಡಿ. ಇಂದು ನಾವು ಮೇಷರಾಶಿಯವರ ಬಗ್ಗೆ ಅತ್ಯಂತ ಭಯಾನಕ ಮತ್ತು ಅಷ್ಟೇ ಜಾಗರೂಕತೆಯ ವಿಷಯವನ್ನು ತಿಳಿದುಕೊಳ್ಳೋಣ. ಮಾರ್ಚ್ 20ರಿಂದ 24ರವರೆಗಿನ ಈ 4 ದಿನಗಳಲ್ಲಿ ಒಬ್ಬ ಸ್ತ್ರೀ ನಿಮ್ಮ ಮೇಲೆ ಕ್ಷುದ್ರ ಪೂಜೆಗಳನ್ನು ಮಾಡ್ತಾ ಇದ್ದಾಳೆ. ನಿಮ್ಮ ಕುಟುಂಬವನ್ನು ನಾಶ ಮಾಡೋದಕ್ಕೆ, ನಿಮ್ಮ ಪ್ರಗತಿಯನ್ನು ಮಣ್ಣುಪಾಲು ಮಾಡೋದಕ್ಕೆ ಆಕೆ ಹೊಂಚು ಆಗ್ತಾ ಇದ್ದಾಳೆ. ಆಕೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾಳೆ. ಆಕೆ ಯಾರು ಎಂಬುದನ್ನು ಇಂದು ಈ ವಿಡಿಯೋದಲ್ಲಿ ಪೂರ್ಣ ವಿವರಗಳೊಂದಿಗೆ ಬಹಿರಂಗಪಡಿಸ್ತಾ ಇದ್ದೇವೆ. ಮೇಷರಾಶಿಯವರೇ, ತಕ್ಷಣ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಶತ್ರುಗಳು ಹಾವಿಗಿಂತಲೂ ಅಪಾಯಕಾರಿಯಾಗಿರುವುದು ಕಂಡುಬಂದಿದೆ. ಶತ್ರು ಸ್ತ್ರೀಯ ಕುತಂತ್ರಗಳು. ನಿಮ್ಮ ಶತ್ರು ಸ್ತ್ರೀಯು ನಿಮ್ಮ ಫೋಟೋ ಇಟ್ಕೊಂಡು ಸ್ಮಶಾನದಲ್ಲಿ ಪೂಜೆ ಮಾಡಿಸೋದು ಅಥವಾ ನಿಮ್ಮ ಮನೆಯ ಹೊಸ್ತಿಲ ಬಳಿ ತಾಂತ್ರಿಕ ಪ್ರಯೋಗಗಳನ್ನು ಮಾಡಿಸ್ತಾ ಇದ್ದಾಳೆ. ವಿಚಿತ್ರ ಏನಪ್ಪ ಅಂದರೆ, ಆಕೆ ಹೊರಗಡೆ ನಿಮ್ಮ ಅತಿ ದೊಡ್ಡ ಹಿತೈಷಿಯಂತೆ ನಟನೆ ಮಾಡ್ತಾಳೆ. ನಾನು ನಿಮ್ಮವರೇ ಅಲ್ವಾ, ನಿಮ್ಮ ಒಳಿತಿಗಾಗಿ ನನ್ನ ಬೈಕೆ ಅಂತ ಸಿಹಿಯಾಗಿ ಮಾತನಾಡ್ತಾಳೆ. ನೀವು ಆಕೆಯನ್ನು ಕುರುಡಾಗಿ ನಂಬಿ ಪ್ರತಿಯೊಂದು ವಿಷಯವನ್ನು ಕೂಡ ಆಕೆ ಬಳಿ ಎಲ್ಲ ಹೇಳ್ಕೊಂಡ್ಬಿಡ್ತೀರ. ಆದರೆ ಆಕೆ ನೀಡುವ ಪ್ರತಿ ಸಲಹೆ ಕೂಡ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳೋದಕ್ಕೆ ಸಿದ್ಧಪಡಿಸಿದ ಹಾದಿ ಆಗಿರುತ್ತೆ. ಆಕೆ ರಾಹು ಕೇತುಗಳಿಗಿಂತಲೂ ಭಯಾನಕ ಶತ್ರು ಎಂಬುದನ್ನು ನೀವು ಮರಿಬೇಡಿ. ಆದರೆ ಹೆದರುವುದಕ್ಕೆ ಹೋಗಬೇಡಿ. ಭಗವಂತನು ಈ ವಿಡಿಯೋ ಮೂಲಕ ಆಕೆಯ ಅಸಲಿ ಬಣ್ಣವನ್ನು ಬಯಲು ಮಾಡುವ ಅವಕಾಶ ನೀಡಿದ್ದಾನೆ. ಅದೃಷ್ಟಕ್ಕೆ ಅಡ್ಡಿ ಮತ್ತು ತಾಂತ್ರಿಕ ಪ್ರಯೋಗ. 2026ರ ಆರಂಭದಿಂದ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಕಾಣ್ತಾ ಇವೆ. ಕೆಲಸಗಳು ಅರ್ಧಕ್ಕೆ ನಿಲ್ತಾ ಇವೆ. ಇದಕ್ಕೆ ಕಾರಣ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಏನಲ್ಲ, ಬದಲಾಗಿ ನಿಮ್ಮ ಶತ್ರುಗಳು ಮಾಡ್ತಿರುವ ಕುತಂತ್ರ. ನಿಮ್ಮ ವ್ಯಾಪಾರದಲ್ಲಿ ನಷ್ಟ, ಮನೆಯಲ್ಲಿ ಕಾರಣ ಇಲ್ಲದೇ ಜಗಳಗಳು ಉಂಟಾಗಲು ಆಕೆಯೇ ಕಾರಣ. ನೀವು ಎಲ್ಲಿ ಮುನ್ನಡೆದು ಬಿಡ್ತೀರೋ ಎಂಬ ಅಸೂಯೆಯಿಂದ ನಿಂಬೆಹಣ್ಣಿನ ಪ್ರಯೋಗದ ಮೂಲಕ ನಿಮ್ಮ ಅದೃಷ್ಟವನ್ನು ಕಟ್ಟಿ ಹಾಕ್ತಾ ಇದ್ದಾಳೆ. ಆಕೆ ಹೆಸರು ತಿಳಿದಾಯಿದ್ರೆ ನೀವು ದೊಡ್ಡ ತಪ್ಪು ಮಾಡಿದಂತನೇ ಸರಿ. ನಿಮ್ಮ ಕುಲದೇವತೆಯನ್ನು ತನ್ನ ತಂತ್ರವಿದ್ಯೆಯಿಂದ ಬಂಧಿಸಿದ್ದಾಳೆ. ಅದಕ್ಕಾಗಿಯೇ ನೀವು ಎಷ್ಟು ಪೂಜೆ ಮಾಡಿದರೂ ಕೂಡ ಫಲ ಅನ್ನೋದು ಸಿಗ್ತಾ ಇಲ್ಲ. ಈ ಮಾರ್ಚ್ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ. ಮೇಷರಾಶಿಯವರು ಸ್ವಭಾವತಃ ಮುಗ್ಧರು. ನೀವು ನಿಮ್ಮ ಬಂಧು ಮಿತ್ರರನ್ನು ಕುರುಡಾಗಿ ನಂಬಿ ನಿಮ್ಮ ಗುಟ್ಟನ್ನೆಲ್ಲ ಬಿಟ್ಕೊಂಡು ಬಿಡ್ತೀರ. ಆದರೆ ಅವರ ಮನಸ್ಸಲ್ಲಿ ವಿಷ ತುಂಬಿದೆ. ನೀವು ಕಷ್ಟದಲ್ಲಿದ್ದಾಗ ಹೊರಗೆ ಮರುಕ ತೋರಿಸಿ ಒಳಗೆ ಹಬ್ಬ ಆಚರಿಸಿಕೊಳ್ಳುವವರು ಅವರು ಅಲ್ವಾ. ನಿಮ್ಮ ಮನೆಯ ಲಕ್ಷ್ಮಿಯನ್ನು ಮತ್ತು ನೆಮ್ಮದಿಯನ್ನು ಮಾತುಗಳಿಂದಲೇ ದೋಸ್ತಾ ಇದ್ದಾರೆ. ನೀವು ಬೆಳೆಯುವುದನ್ನು ಕಂಡು ಹೊಟ್ಟೆ ಉರಿಯುವ ಈ ಆಪ್ತ ಕುಲದ ಪಾಪಿಗಳೇ ಈಗ ಅಸ್ಥಿಪಂಜರದಂತೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗದಿರೋದಕ್ಕೆ ಇವರೇ ಕಾರಣ. ಅಸೂಯೆಯೇ ಮೂಲ ಮತ್ತು ಶತ್ರು ಸ್ತ್ರೀಯ ಲಕ್ಷಣಗಳು. ಈ ಮೇಷರಾಶಿಯವರನ್ನು ಆಕೆ ಯಾಕೆ ಕಾಡ್ತಾ ಇದ್ದಾಳೆ? ಯಾರು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲವೋ, ಯಾರು ಇತರರ ಮೇಲೆ ಅವಲಂಬಿತ ಆಗಿರ್ತಾರೋ ಅಂಥವರಿಗೆ ನಿಮ್ಮ ಏಳಿಗೆ ಕಂಡು ಸಹಿಸಲಾಗೋದಿಲ್ಲ. ಇವರು ನನಗಿಂತ ಕೆಳಮಟ್ಟದವರಲ್ವೇ, ಇವರಿಗೆ ಇಷ್ಟು ಸುಖ ಹೇಗೆ ಬಂತು ಅಂತ ಆಕೆ ಹೊಟ್ಟೆ ಕಿಚ್ಚು ಪಡ್ತಾ ಹೋಗ್ತಾ ಇರ್ತಾಳೆ. ಮೇಷರಾಶಿಯವರು ಧೈರ್ಯವಂತರು. ನೀವು ಸುಖವಾಗಿರೋದು ಅಥವಾ ಹೊಸ ವಸ್ತುಗಳನ್ನು ಖರೀದಿಸೋದು ಕಂಡ್ರೆ ಆಕೆಗೆ ರಕ್ತ ಕುದಿಯುತ್ತೆ. ನಿಮ್ಮ ಗೆಲುವನ್ನು ಕಂಡು ಅಸೂಯೆಯಿಂದ ಕ್ಷುದ್ರ ಪೂಜೆ ಮಾಡಿಸ್ತಾಳೆ. ಈ ವಿಡಿಯೋ ನೋಡ್ತಾ ಇರೋದು ನಿಮ್ಮ ಅದೃಷ್ಟ. ಇದರಿಂದ ಆಕೆಯ ಒಂದು ಪ್ಲ್ಯಾನ್ ಏನಿದೆ ಎಲ್ಲ ಕೂಡ ಬಟ್ಟ ಬಯಲಾಗುತ್ತೆ. ನೀವು ಮಾತಿನ ಮೇಲೆ ಯಾವಾಗಲೂ ನಿಗಾ ಇರಲಿ. ಮೇಷರಾಶಿಯವರೇ, ನಿಮ್ಮ ದೊಡ್ಡ ತಪ್ಪು ಏನಂದರೆ ನಿಮ್ಮ ಭವಿಷ್ಯದ ಪ್ಲ್ಯಾನ್ಗಳನ್ನು, ಯೋಚನೆಗಳನ್ನು ಎಲ್ಲರಿಗೂ ಹೇಳ್ಕೊಂಡು ಹೋಗ್ಬಿಡ್ತೀರ. ನಾನು ಮುಂದಿನ ತಿಂಗಳು ಮನೆ ಕಟ್ತಾ ಇದ್ದೀನಿ, ಹೊಸ ಕಾರು ಖರೀದಿ ಮಾಡ್ತಿದ್ದೀನಿ, ನನ್ನ ಪತ್ನಿ ಅಥವಾ ಪತಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಈ ಥರ ನೀವು ಹೆಮ್ಮೆಯಿಂದ ಹೇಳ್ಕೊತಾ ಹೋಗ್ತೀರಾ. ಆದರೆ ನೀವು ಹೇಳುವ ಪ್ರತಿ ಮಾತು ಅವರ ಕಿವಿಗೆ ವಿಷದಂತೆ ನಾಟುತ್ತೆ. ನೀವು ಎಲ್ಲರನ್ನೂ ನಮ್ಮವರು ಅಂತ ಅಂದ್ಕೊಂಡ್ಬಿಡ್ತೀರಾ, ನಂಬ್ತೀರಾ. ಆದರೆ ಅವರ ಮನಸ್ಸಿನಲ್ಲಿರುವ ಪಾಪವನ್ನು ಗುರುತಿಸೋದಕ್ಕೆ ವಿಫಲವಾಗಿಬಿಡ್ತೀರಾ.
ನರದೃಷ್ಟಿಯ ಪ್ರಭಾವದಿಂದ ನಿಮ್ಮ ಕೆಲಸಗಳು ಎಲ್ಲವೂ ಕೂಡ ಅರ್ಧಕ್ಕೆ ನಿಲ್ಲುತ್ತೆ. ನಿಮ್ಮ ಗುಟ್ಟನ್ನು ನಿಮ್ಮಲ್ಲೇ ಇರಿಸಿಕೊಳ್ಳೋದು ಈಗ ಅನಿವಾರ್ಯವಾಗಿದೆ. ಕ್ಷುದ್ರ ಪೂಜೆಯ ಸಂಕೇತಗಳು ಮತ್ತು ಹನುಮಂತನ ರಕ್ಷಣೆ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ನೀವು ತಿಳ್ಕೊಬೇಕೆಂದರೆ ಕೆಲವು ಸಂಕೇತಗಳು ಕೂಡ ಇಲ್ಲಿವೆ. ಹಠಾತ್ತಾಗಿ ಮನೆಯಲ್ಲಿ ಕೀಟಗಳು ಬರೋದು, ಬಾವಲಿಗಳು ತಿರುಗೋದು, ಕೆಂಪು ಇರುವೆಗಳ ಸಾಲು ಅಥವಾ ಜೇಡರ ಬಲೆಗಳು. ಜೇಡರ ಬಲೆ ತುಂಬ ವಿಪರೀತವಾಗಿರೋದು, ಕಾರಣ ಇಲ್ಲದೆ ದಂಪತಿಗಳ ನಡುವೆ ಜಗಳ ಆಗೋದು ಕೂಡ ಇದರ ಲಕ್ಷಣವಾಗಿರುತ್ತೆ. ಇದಕ್ಕೆಲ್ಲ ಪರಿಹಾರ ಏನು? ಇದಕ್ಕೆಲ್ಲ ಪರಿಹಾರ ಅಂದರೆ ತಕ್ಷಣ ಹನುಮಂತನ ಗುಡಿಗೆ ಹೋಗಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆಂಜನೇಯನ ಪಾದದ ಸಿಂಧೂರವನ್ನು ಅದಕ್ಕೆ ಹಚ್ಚಿ, ನಂತರ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು 11 ಗಂಟುಗಳನ್ನು ಹಾಕಿ, ಪ್ರತಿ ಗಂಟು ಹಾಕಬೇಕಾದ್ರೆ ಓಂ ಹನುಮತೇ ನಮಃ ಅಂತ ಮಂತ್ರ ಪಠನೆ ಮಾಡ್ತಾ ಹೋಗಿ. ಈ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ. ಇದರಿಂದ ಎಂತಹ ತಂತ್ರ ಮಂತ್ರ ಪ್ರಯೋಗ ಏನು ಮಾಡಿದರೂ ಕೂಡ ಪಟಾಪಟ ಅಂತ ಅದೇ ಸತ್ತು ಹೋಗಿಬಿಡುತ್ತೆ. ಇನ್ನು ಶತ್ರು ಸ್ತ್ರೀಯ ಹೆಸರಿನ ರಹಸ್ಯ. ಯಾವ ಹೆಸರಿನಿಂದ ಆರಂಭವಾಗುವ ಸ್ತ್ರೀ ಅವಳು ಆಗಿರಬಹುದು. ಈಗ ಅಸಲು ಶತ್ರು ಯಾರು, ಆ ಅಸಲಿ ಶತ್ರು ಯಾರು ಆಕೆ ಅಂತೇಳಿ, ಆಕೆ ಬೇರೆ ಯಾರು ಅಲ್ಲ, ನಿಮ್ಮ ರಕ್ತ ಸಂಬಂಧಿ ಅಥವಾ ಅತಿ ಹತ್ತಿರದ ಬಂಧು ಆಗಿರ್ತಾಳೆ. ಮೋಸ್ಟ್ಲಿ ಆಕೆ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗುತ್ತೆ. ನಿಮ್ಮ ಬಂಧುಗಳ ಪಟ್ಟಿಯನ್ನು ಅಥವಾ ಆಪ್ತ ಗೆಳತಿಯರ ಪಟ್ಟಿಯನ್ನು ನೀವು ಒಮ್ಮೆ ಪರಿಶೀಲನೆ ಮಾಡಿ ನೋಡಿ. ಎಸ್ ಹೆಸರಿನ ಮಹಿಳೆ ನಿಮ್ಮ ಮುಂದೆ ಹೇಗೆ ವರ್ತನೆ ಮಾಡ್ತಾಳೆ ಎಂಬುದನ್ನು ನೀವು ಗಮನಿಸಿ. ಆಕೆಯ ಜೊತೆ ಜಗಳ ಆಡೋದಕ್ಕೆ ಹೋಗಬೇಡಿ, ಆದರೆ ನಿಮ್ಮ ಗುಟ್ಟು ಮತ್ತು ಯೋಚನೆಗಳನ್ನು ಆಕೆಗೆ ಹೇಳುವುದನ್ನು ಹಿಂದೆ ನಿಲ್ಲಿಸಿ. ನಿಮ್ಮನ್ನು ಅತಿಯಾಗಿ ಹೊಗಳುವವರ ಬಗ್ಗೆ ಜಾಗರೂಕರಾಗಿರಿ. ಹನುಮಾನ್ ಚಾಲಿಸವನ್ನು ಸದಾ ಪಠಿಸಿ. ಬಜರಂಗ ಬಲಿಯು ನಿಮ್ಮನ್ನು ಕಾಯ್ತಾರೆ. ಈ ಮಾಹಿತಿ ಉಪಯುಕ್ತ ಆಯಿತು ಅಂತಂದರೆ ಲೈಕ್ ಮಾಡಿ, ಜೈ ಹನುಮತೇ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.